ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಕ್ಕ, ಇವತ್ತೇ ಹೋಗ್ಬೇಕಾ? ಹ್ಞೂ ಕಣವಿ, ಸಚಿನ್ ಎಲ್ಲ ತಯಾರಿ ಮಾಡ್ಕೊಂಡವನೆ. ಇವತ್ತು ನಾವು ಟೆಂಡರ್ನಾಗೆ ಭಾಗವಹಿಸ್ಬೇಕು ಅಂದರೆ ಇವತ್ತು ಹೊರಡಬೇಕು. ಹಾಗಾದರೆ ನಾನು ನಿನ್ನ ಜೊತೆ ಬರ್ತೀನಿ. ಸುಮಾ ಹೊರಟ್ರೆ ನಾನು ಹೊರಡೋದೆ. ಸುಮಾ ಬಂದರೂ ಬರದೇ ಇದ್ರು ನೀನು ಹೋಗ್ಲೇಬೇಕು ಮಗ. ಸಾರಾಕಲ್ಲಿ ಹೋಗಿ ಏನೇನು ರೂಲ್ಸ್ ಫಾಲೋ ಮಾಡಬೇಕು ಅಂತ ನೀನು ಅವ್ರಿಗೆ ಹೇಳ್ಕೊಡ್ಬೇಕು ಕಲ. ಅಲ್ಲ, ನೀವೆಲ್ಲ ಇವತ್ತೇ ಹೋಗ್ತೀನಿ ಅಂದ್ರೆ ಹೇಗೆ? ನಾವು ಅಮ್ಮನ ಸಮಾಧಿ ಪೂಜೆಗಂತಲ್ವಾ ಬಂದಿದ್ದು? ಅದು ಅಲ್ಲದೆ ಕಂಟಿಯವರು ಊರ ಹಬ್ಬದ ಯಜಮಾನಿಕೆ ವಹಿಸ್ಕೊಂಡಿದ್ದಾರೆ. ಇವಾಗ ಎಲ್ಲರೂ ಹೋಗ್ತೀನಿ ಅಂತಿದ್ದೀರಾ? ನನಗೆಲ್ಲ ಅರ್ಥ ಆಯ್ತದೆ ಕಣವಿ, ಆದರೆ ಏನು ಮಾಡೋದು, ಪರಿಸ್ಥಿತಿ ಹಿಂಗದೆ. ನಾವು ಹೆಂಗಾನ ಮಾಡಿ ಆ ಟೆಂಡರ್ನ ತಗೊಳ್ಳೇಬೇಕು. ಪ್ಲೀಸ್ ಕಳಿಸ್ಕೊಡವಿ. ಅಕ್ಕ, ಅಟ್ಲೀಸ್ಟ್ ಸುಮ್ಮನಾದ್ರೂ ಇಲ್ಲಿರೋಕೆ ಹೇಳಿ ಅಕ್ಕ. ಸುಮಾ, ನೀನು ಇಲ್ಲೇ ಇದ್ದು ಎಲ್ಲನೂ ಮುಗಿಸ್ಕೊಂಡು ಬಾರವಿ. ಇಲ್ಲ ಅಕ್ಕ, ಬರೀ 2 ದಿನ ಲೀವ್ ಅಂತ ಹೇಳ್ಕೊಂಡು ಬಂದಿದ್ದು. ಇಲ್ಲಿ ನೋಡಿದ್ರೆ ಇನ್ನೂ ಲೇಟ್ ಆಗ್ತಿದೆ. ಆಮೇಲೆ ಕೆಲಸದಿಂದ ತೆಗೆದ್ರೆ ಏನು ಮಾಡಲಿ? ಎಲ್ಲರೂ ಹೋದ್ರೆ ನಿಜವಾಗ್ಲೂ ನನಗೆ ಬೇಜಾರಾಗುತ್ತೆ. ಪ್ಲೀಸ್ ಬೇಸರ ಮಾಡ್ಕೋಬೇಡ ಕಣವಿ. ನಿನ್ನ ಜೊತೆ ಕಂಟಿ ಗಂಗಣ್ಣ ಎಲ್ಲರೂ ಅವರಲ್ಲ. ಅವ್ರು ಇರ್ತಾರೆ ಅಂತ ನನಗೆ ಗೊತ್ತು. ಆದರೆ ನೀವೆಲ್ಲ ಇದ್ದಿದ್ರೆ ಪೂಜೆ ಹಬ್ಬ ಎಲ್ಲ ಒಟ್ಟಿಗೆ ಸೇರಿ ಮಾಡ್ಬೋದಿತ್ತಲ್ವಾ? ಲೈಫ್ ಟೈಮ್ ಒಳ್ಳೆ ಮೆಮೊರಿಯಾಗಿ ಉಳ್ಕೋತಿತ್ತು. ಈ ದಿನ ನಿಮ್ಮೂರ್ನಾಗಿದ್ದಿದ್ದೆ ಒಂದು ಒಳ್ಳೆ ಸಿಹಿ ನೆನಪು ಕಣವಿ. ಈ ಕೆಲಸ ಬಂದಿರಲಿಲ್ಲ ಅಂದಿದ್ರೆ ನಾವು ಎಲ್ಲನೂ ಮುಗಿಸ್ಕೊಂಡೇ ಹೋಯ್ತಿದ್ದೋ. ದಯವಿಟ್ಟು ಬೇಸರ ಮಾಡ್ಕೋಬೇಡ. ನಾನು ಈ ಟೆಂಡರ್ನ ತಗೊಂಡು ಆ ಸೊಕ್ಕಿದ ಕುರಿ ಕೊಬ್ಬನ್ನ ಕರಗಿಸಿ ಈ ಕ್ಯಾಂಟೀನ್ಗೆ ನಮ್ಮ ಅವ್ವನ ಹೆಸರನ್ನ ಇಟ್ಟು ಪುಟ್ಟಕ್ಕನ ಹೆಸರನ್ನ ಮೆರೆಸ್ಬೇಕು. ನಂಗೆ ಒಳ್ಳೇದಾಗಲಿ ಅಂತ ಶುಭ ಕೋರವಿ. ಖಂಡಿತ ನೀನು ಅನ್ಕೊಂಡಿರೋದು ಹಾಗೆ ಆಗುತ್ತೆ. ಆದರೆ ನೀವೆಲ್ಲ ಹೋಗ್ತಿರೋದು ನಂಗೊಂಥರ ಸಂಕಟ ಆಗ್ತಿದೆ. ಪುರ್ಸಿ, ನೀನಾದರೂ ಇಲ್ಲೇ ಇರ್ತೀಯಲ್ವಾ? ನಾನಾ ಮೊದಲೇ ಕದ್ದೋಡ್ ಬಂದೀವ್ನಿ. ಇವರೆಲ್ಲ ಹೋದ್ರೆ ನಾನು ಇಲ್ಲೇ ಇದ್ರೆ ಡ್ಯಾಡಿ ನನ್ನ ಕೈಮಾ ಮಾಡ್ಬಿಡ್ತದ ಅಷ್ಟೇ. ನಾನು ಹೋಗ್ಲೇಬೇಕು ಕಣಕ್ಕ. ನೀವೆಲ್ಲರೂ ಹೋಗ್ತೀರಾ ಅಂದ್ರೆ ನಿಮ್ಮ ಬಾವ ಒಪ್ಪಲ್ಲ. ಅವ್ರು ಬಂದ್ಮೇಲೆ ಅದೇನು ಹೇಳ್ಬಿಟ್ಟು ಹೋಗ್ತೀರಾ, ಹೋಗಿ. ಪುರ್ಸಿ, ಕಂಟಿರೋಗೆ ಫೋನ್ ಮಾಡಿ ಬಿರ್ನೆ ಬರೋಕ್ಕೆ ಹೇಳ. ಸರಿ, ಈಗ ಯಾರ್ಯಾರು ಬರ್ತಿರೋ ಎಲ್ಲರೂ ಬಟ್ಟೆಗಳನ್ನ ಎತ್ತಿಕೊಳ್ಳಿ. ಒಳ್ಳುಮ್ಮ, ನಾನಿನ್ನ ಏನು ಪ್ಯಾಕ್ ಮಾಡ್ಕೊಂಡಿಲ್ಲ, ಎಲ್ಲ ರೆಡಿ ಮಾಡ್ಕೋತೀನಿ. ಪುರ್ಸಿ ಬಾ ಮಗ. ಅಕ್ಕ, ನಾನು ಪ್ಯಾಕ್ ಮಾಡ್ಕೊತೀನಿ. ಗೋಪಾಲ್, ಏನೋ ಅಲ್ಲಿ ನೋಡು, ನಮ್ ಬುಲ್ಬುಲ್ ರಾಜಿ ಹೋಗ್ತಾವಳೆ. ಇವಳು ಇಷ್ಟು ಬಿರುಸಿಂದ ಹೋಯ್ತಾವಳೆ ಅಂದ್ರೆ ಏನೋ ಕಂತ್ರಿ ಕೆಲಸ ಮಾಡಕ್ ಹೋಯ್ತಾ ಇರ್ಬೇಕು. ಇವಳು ಎಲ್ಲಿ ಹೋಯ್ತಾಳೆ, ಏನ್ ಮಾಡ್ತಾಳೆ ಅಂತ ರೆಕಾರ್ಡ್ ಮಾಡ್ಕೋಬೇಕಲ್ಲ. ಅದಕ್ಕೇನಂತ ಭಾಗುರು, ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ. ನೀನೇ ರಾಜೆ, ಪುಟ್ಟಮ್ಮಿ ಮುಂದೆ ಮೊಸಳೆ ಕಣ್ಣೀರು ತೋರಿಸಿ ನಾಟಕ ಮಾಡ್ತೀಯಾ? ನೀನು ಎಂತ ಈಸಜ್ಜಂತು ಅಂತ ಪುಟ್ಟಮ್ಮಿಗೆ ತೋರಿಸ್ದೆ. ಇಲ್ಲೇ ರೀ ಮೇಡಮ್, ಬಂದು ತೊಗೊಳಾಯ್ತು. ಗೋಪಾಲ್, ಈ ಕಡೆ ಏನಾದ್ರೂ ನಿಮ್ ನೆಂಟ್ರ ಮನೆ ಇದ್ದ? ಎಂಥದ್ದು ಇಲ್ಲ, ಯಾರನ್ನ ಕದ್ದು ಮುಚ್ಚಿ ಭೇಟಿ ಮಾಡಕ್ ಹೋಯ್ತಾವಳೆ. ಸುಮ್ಕೆ ಬಾ. ಈ ಕಳ್ಳನ್ ಮಕ್ಳು ಯಾಕೆ ಹಿಂದೆ ಬರ್ತಾವ್ರೆ? ಕೈನಾಗೆ ಫೋನ್ ಬೇರೆ ಹಿಡ್ಕೊಂಡವ್ನೆ. ಏನಾದ್ರೂ ರೆಕಾರ್ಡ್ ಮಾಡ್ತಾವ್ನ ಹೆಂಗೆ? ವಾ
ನಾನು ಎಲ್ಲೋಯ್ತೀನಿ ಅಂತ ರೆಕಾರ್ಡ್ ಮಾಡ್ಕೊಂಡು ಪುಟ್ಟಕ್ಕಂತವ ತೋರಿಸಿ ನನ್ನ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಪಿಲಾನ ಮಾಡ್ತೀನಿ ತಾಳು. ಮಾದೇವಣ್ಣ ಊಟ ಆಯ್ತಾ? ಇನ್ನೇ ಇಲ್ಲ ಕಣವ. ಏ ನಡಿ ಮತ್ತೆ ಪುಟ್ಟಕ್ಕನ್ ಮೆಸ್ಗೆ, ಅಲ್ಲಿ ಬಿಸಿ ಬಿಸಿ ಮುದ್ದೆ ಬಸ್ಸಾರು ಅಕ್ಕಿ ಹಪ್ಪಳ ಎಲ್ಲ ತಯಾರಾಗಿದೆ. ಊಟ ಮಾತ್ರ ಸಖತ್ತಾಗಿರ್ತದೆ. ಮನೇಲಿ ಮಾಡಿರ್ತಾರಮ್ಮ. ಏ ಮಾದೇವಣ್ಣ, ನೀನ್ ಮನೆಗೆ ಹೋಗಿ ಊಟ ಮಾಡೋಷ್ಟೊತ್ತಿಗೆ ಎಲ್ಲ ತಣ್ಣಗಾಗೋಗಿರುತ್ತೆ, ಲೇಟ್ ಆಗೋಗುತ್ತೆ. ಪುಟ್ಟಕ್ಕನ್ ಮೆಸ್ಸಲ್ಲಿ ಏನ್ ಸಖತ್ತಾಗಿ ಅಡ್ಗೆ ಮಾಡಿವ್ರು ಗೊತ್ತಾ, ಮುದ್ದೆ ಎಲ್ಲ ಮಾಡೋರೆ. ಭೀಮಣ್ಣನು ಬಂದಲ್ಲ, ಅವನು ಕರ್ಕೊಂಡು ಹೋಗುವಂತೆ. ಇನ್ನು ಕೂತಿದ್ದಿಲ್ಲ, ಎದೇಳು ಎದೇಳು ಭೀಮಣ್ಣ, ಹೋಗ್ ಮೆಸ್ ಕಡೆ ಹೋಗಿ ಊಟ ಮಾಡೋಗ ಹೋಗು. ಗೋಪಾಲು, ಇವಳು ಕದ್ದು ಮುಚ್ಚಿ ಯಾರನ್ನ ಭೇಟಿ ಮಾಡೋಕ್ ಹೋಗ್ತಾಳೆ ಅಂದೆ. ಇವಳು ನೋಡಿದ್ರೆ ದಾರಿ ಸಿಕ್ಕರೆಲ್ಲ ಪುಟ್ಟಕ್ಕನ ಮೆಸ್ಸಿಗೆ ಊಟಕ್ಕೆ ಬನ್ನಿ ಅಂತ ಕರಿತಾವಳೆ. ನನಗೂ ಅದೇ ಅರ್ಥ ಆಯ್ತಲ್ಲ ಕಣ ರಂಗ. ಬರೀ ರಂಗ ಅಲ್ಲ, ಟಿಂಗ್ ಟಿಂಗ್ ರಂಗ. ಈಗ ಅದ್ ಬೇಕಾ? ಬಾಯಿಸ್ಕೊಂಡಿರು. ಪಾರ್ವತಕ್ಕ, ಇನ್ನು ಪಾತ್ರೆ ತಿಕ್ತಾ ಕೂತಿದ್ಯಲ್ಲ, ನೀನ್ ಮನೆಗೆ ಹೋಗಿ ಅಡ್ಗೆ ಮಾಡಿ ಊಟ ಮಾಡೋದ್ರೊಳಗಡೆ ಸಾನೆ ಟೈಮ್ ಆಗ್ತದೆ. ನಡಿ ನಡಿ, ಪುಟ್ಟಕ್ಕನ್ ಮೆಸ್ಸಲ್ಲಿ ಬಿಸಿ ಬಿಸಿ ಊಟ ರೆಡಿ ಆಗಿದೆ, ಹೋಗಿ ತಿನ್ನುವಂತೆ ನಡಿ. ವಿಡಿಯೋ ಮಾಡಿ ರಾಕ್ಷಸಿನ ಮನೆಯಿಂದ ಓಡಿಸಮ್ಮ ಅಂತ ನಾನು ಯೋಚನೆ ಮಾಡಿದ್ರೆ ಶಾಶ್ವತವಾಗಿ ಇಲ್ಲೇ ಉಳ್ಕೊಳ್ಳೋ ಉಪಾಯ ಮಾಡ್ತಾವಳಲ್ಲಪ್ಪ. ಅಯ್ಯ ನನ್ ಮಗನೇ, ಅದೇನ್ ವಿಡಿಯೋ ಮಾಡ್ಕತಿಯ ಮಾಡ್ಕೊಳ್ಳ. ನೀನ್ ಮೊರ ಹತ್ತಿದ್ರೆ ನನ್ ಆಕಾಶನೇ ಹಚ್ತೀನಿ. ಹೊಸ ಮೊಬೈಲ್ನಾಗೆ ಆಟನೇ ಬರ್ತಾ ಇಲ್ಲ ಕಣೆ, ಏನಾಗಿದೆ ನೋಡು. ಹೊಸ ಹೊಸ ಅಜ್ಜಿ, ಎಲ್ಲದೆ ಜ್ಞಾನ? ಏನೋ ಯೋಚನೆ ಮಾಡ್ತಿದ್ದೆ ಅಜ್ಜಿ. ಏನ್ ಹೇಳಜ್ಜಿ? ನಂದಿಲ್ಲಿ ನೀನ್ ಇಷ್ಟೊಂದು ಗಂಭೀರವಾಗಿ ಯೋಚನೆ ಮಾಡ್ತಿದ್ಯಲ್ಲ, ಅದೇನು ಅಂತ ಹೇಳು. ಅದೇ ಅಜ್ಜಿ, ದೇವಸ್ಥಾನ ಹತ್ರ ಚಂದ್ರು ನೋಡ್ದೆ ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನನ್ನ ಕಣ್ಣು ನಂಗೆ ಯಾವತ್ತೂ ಮೋಸ ಮಾಡಿಲ್ಲ ಅಜ್ಜಿ. ಈಗಲೂ ಅದು ನಂಗೆ ಚಂದ್ರನೇ ಅನಿಸ್ತಿದೆ. ಅಯ್ಯ ವಸು, ನೀನ್ ಇನ್ನೂ ಆ ಇಸೆ ಬಿಟ್ಟಿಲ್ವಾ? ಹೆಂಗ್ ಬಿಡ್ತಾಳೆ? ಹೋದ್ ತಿಂಗಳೇ ಬಂದು ಅವಳ ಗಂಡ ಅವಳನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು, ಇನ್ನೂ ಬರ್ಲಿಲ್ವಲ್ಲ ಅಂತ ಮನ್ಸು ಆ ಕಡೆನೇ ಎಳಿತೈತೆ. ನಿಂಗೆ ಆಟೋ ನನ್ನ ಮನ ಇದ್ರೆ ಚಂದ್ರಗೊಂದು ಫೋನ್ ಮಾಡಿ ವಿಚಾರಿಸುವ, ಬಂದವರು ಇರುವ ತಿಳಿತಾರೆ. ಒಂದ್ ವೇಳೆ ಅದು ಅವ್ರಲ್ಲ ಅಂತಾದ್ರೆ? ಅಯ್ಯ, ಎರಡನ್ನು ನೀನೇ ಹೇಳ್ತಿಯಲ್ಲವ, ಫೋನ್ ಮಾಡಿ ಕೇಳಿದ್ರೆ ತಾನೇ ಈಸಿಯಾಗಿ ಗೊತ್ತಾಗೋದು. ಸರಿ ಅಮ್ಮ.